ಇಲ್ಲೊಂದು ದೊಡ್ಡ ಬ್ಯಾಚ್ ಇದೆ. ಸೊ 41 ಮರಿಗಳಿದೆ. ಸೊ ಈ 41 ಮರಿಗಳ ಬಗ್ಗೆ ಈಗಾಗಲೇ ನಾನು 2 ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇವತ್ತು ಆ ಮರಿಗಳ ಬಗ್ಗೆ ಒಂದು ಕಂಪ್ಲೀಟ್ ಆಗಿದ್ದಂಥ ಒಂದು ವಿಡಿಯೋನ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್, ಇನ್ನೂ ತನಕ ನೀವೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗಿದ್ದಲ್ಲಿ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ನಮ್ಮ ಬಕ್ರೀದ್ ಸ್ಪೆಷಲ್ ಆಗಿರೋ ಮರಿಗಳಿಗೆ ಒಂದು ಲೈಕ್ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸ್ಪೆಷಲ್ ಆದ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನೋಡ್ಬೋದು ಇಲ್ಲೂ ಕೂಡ 41 ಮರಿಗಳಿದೆ. ಸೊ ತುಂಬಾ ಜೋರಾಗಿರುವಂಥ ಮರಿಗಳು. ಒಂದು 7 ತಿಂಗಳ ಹಿಂದ್ಗಡೆ 7 ತಿಂಗಳ ಹೆಚ್ಚು ಕಡಿಮೆ ಈ ಮರಿಗಳನ್ನ 6200 ರೂಪಾಯಿದಂಗೆ ಕೊಟ್ಟಿತ್ತು. ಬಟ್ ಇದೇ ಮರಿಗಳನ್ನ ನಾನು ಯಾರಿಗೋ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರು, ಸೊ ನನ್ನ ಫ್ರೆಂಡು, ಸೊ ಅವ್ರ ಹೆಸರು ಮಲ್ಲೇಶ್ ಅಂತ. ಆಲ್ಮೋಸ್ಟ್ ಅವರು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಮೂಲದವರು. ಬಟ್ ಅವ್ರು ನನಗೆ ಸುಮಾರು ದಿನಗಳಿಂದ ಕಾಂಟ್ಯಾಕ್ಟು. ಬಟ್ ಅವ್ರ ಮೇಲೆ ನನಗೂ ಕೂಡ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಅವ್ರಿಗೂ ಕೂಡ ನನ್ನ ಮೇಲೆ ತುಂಬ ರೆಸ್ಪೆಕ್ಟು, ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಸೊ ಅವರು ನಾನು ಹಾಕಿದಂಥ ವಿಡಿಯೋನ ನೋಡಿ ನನ್ನ ಹತ್ರ ಈಗಾಗಲೇ ಒಂದು 15 ಮರಿಗಳನ್ನ ತೊಗೊಂಡಿದ್ದಾರೆ. ಸೊ ಅದನ್ನು ವಿಡಿಯೋ ಕೂಡ ನಿಮಗೆ ನಾನು ಮಾಡಿ ಈಗಾಗಲೇ ನನ್ನ ಯೂಟ್ಯೂಬಲ್ಲಿ ಸುಮಾರು ದಿನಗಳ ಹಿಂದೆ ಒಂದು 2 ತಿಂಗಳ ಹಿಂದ್ಗಡೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಸೊ 15 ಮರಿಗಳನ್ನ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ. ಬಟ್ ಇಲ್ಲಿರುವಂಥ ಮರಿಗಳ ವಿಡಿಯೋನ ನಾನು ಹಾಕಿದ ಮೇಲೆ ಅವರು ನನಗೆ ಫೋನ್ ಮಾಡಿದರು, ಅಮೃತ್ ಅವರೇ ಅಲ್ಲಿ ಹೋಗಿ ಒಂದು 41 ಮರಿಗಳಿದೆ ಅಂತ ನೀವು ಏನು ಹಾಕಿದಿರಲ್ಲ, ಆ 41 ಮರಿಗಳನ್ನ ಏನು ರೇಟಿಗೆ ಕೊಡ್ತೀರಾ, ಏನು ರೇಟಿಗೆ ಕೊಡಿಸ್ಕೊಡ್ತೀರಾ ಅಂತ ನಂಗೆ ಅವ್ರು ಫೋನ್ ಮಾಡಿದರು. ಸೊ ನೋಡ್ಬೇಕು ಸರ್, ಆ ಮರಿಗಳನ್ನ ಅವರು 22,000 ಹೇಳಿದ್ದಾರೆ. ಹೆಚ್ಚು ಕಡಿಮೆ ಒಂದು 20,000 ಕೊಡ್ಬೋದು, 21,000 ಕೊಡ್ಬೋದು ಅಂತ ನಾನು ಹೇಳಿದ್ದೆ. ಬಟ್ ಅವ್ರು ನನಗೆ ಅಷ್ಟೋ ಕೊಡಿಸ್ಕೊಡಿ ಅಂತ ನನಗೆ ಅವರು ಹೇಳಿದ್ರು. ಬಟ್ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ, ನಾನು 22,000 ಒಂದು ಮರಿಗೆ, 22,500 ಒಂದು ಮರಿಗೆ ಅಂತ ನಾನು ವಿಡಿಯೋದಲ್ಲಿ 2 ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಬಟ್ ಅವರು ಕೂಡ ನನಗೆ ಫೋನ್ ಮಾಡಿ ಒಂದು ಈ ಲೆಕ್ಕಾಚಾರಕ್ಕೆ ನೀವು ಮರಿಗಳನ್ನ ನನಗೆ ಕೊಡ್ತೀರಾ, ನಾನು ಮರಿಗಳನ್ನ ತಗೋತೀನಿ ಅಂತ ನಂಗೆ ಫೋನ್ ಮಾಡಿ ಆದಮೇಲೆ, ಸೊ ಸರಿ ಸರ್ ನಾನು ಮಾತಾಡ್ತೀನಿ ಅವ್ರ ಜೊತೆಗೆ, ನನ್ನ ಫ್ರೆಂಡ್ ಜೊತೆಗೆ ಅಂತ ಹೇಳಿದ ಮೇಲೆ ಅವರು ಕೂಡ ಒಂದು ಲೆಕ್ಕಾಚಾರವಾಗಿ ಒಂದು ಅಂತಿಮ ಹಂತಕ್ಕೆ ಬಂದಿದ್ವಿ. ಬಂದಾದ್ಮೇಲೆ ನಮ್ಮ ಸರ್ ಏನಂದ್ರೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಅವರು, ಸೊ ಅವ್ರದ್ದು ತುಂಬ ದೊಡ್ಡ ಫಾರ್ಮ್ ಇದೆ. ಬಟ್ ಜೊತೆಗೆ ಅವರು ಫಿಶ್ ಫಾರ್ಮಿಂಗ್ ಕೂಡ ಮಾಡ್ತಿದ್ರು. ಸೊ ಅವ್ರ ಹತ್ರ ಈಗಾಗಲೇ ಆ ಮುರ್ರೇಲ್ ಮೀನುಗಳು ಕೂಡ ಅವ್ರ ಹತ್ರ ಸಾಕಷ್ಟು ಸಂಖ್ಯೆಯಲ್ಲಿದೆ. ಒಂದು ಬ್ಯಾಚನ್ನು ಅವರು ಮೊನ್ನೆ ದಿನ ಇತ್ತೀಚೆಗಷ್ಟೇ ದೊಡ್ಡ ಸಂಖ್ಯೆ ಇರುವಂಥ 10,000 ಮುರ್ರೇಲ್ ಮೀನನ್ನು ಸೇಲ್ ಮಾಡಿದರೆ. ಬಟ್ ಮತ್ತೆ ಒಂದು ಬ್ಯಾಚನ್ನು ಈಗ ಪ್ರೆಸೆಂಟ್ ಈ ಒಂದು 5-6 ದಿನದ ಹಿಂದೆ ತೊಗೊಂಡು ಬಂದು ಹಾಕಿ, ಸೊ ಅದ್ರ ಜೊತೆಗೆ ಈ ಅಮ್ಮಿನಗಡ ಟಗರ್ ಮರಿಗಳನ್ನ ಸಾಕಬೇಕು ಅಂದ್ಕೊಂಡು ಉತ್ಸಾಹದಲ್ಲಿ ನಾನು ಪರಿಚಯ ಆದಮೇಲೆ ನನ್ನ ಹತ್ರ ಮರಿಗಳನ್ನ ತಗೊಂಡು ಈ ಬ್ಯಾಚ್ಗೂ ಕೂಡ ಅವರು ಬಕ್ರೀದ್ಗೋಸ್ಕರ ಒಂದು ಸ್ಪೆಷಲ್ ಆಗಿ ಒಂದು ಈ ಥರ ಏನೋ ಮಾಡಬೇಕು, ಸೊ ಹಾಗಾಗಿ ನೀವು ಕೂಡ ನನಗೆ ಮರಿಗಳನ್ನ ಕಳಿಸ್ಕೊಡಿ ಅಂದಮೇಲೆ, ಸೊ ಈ ಮರಿಗಳನ್ನ ಸ್ವತಃ ನೀವೇ ಅವ್ರ ಫಾರ್ಮ್ಗೆ ಹೋಗಿ, ಸೊ ನೀವು ಕೊಟ್ಟು ಮರಿಗಳಿರ್ಬೋದು, ಸಣ್ಣ ಟೈಮಲ್ಲಿ ಮರಿಗಳನ್ನ ಕೊಟ್ಟಿದ್ದೀರಾ. ಬಟ್ ಈಗ ಡೈರೆಕ್ಟಾಗಿ ಹೋಗಿ ಈ ಮರಿಗಳನ್ನ ಏನು ರೇಟಿಗೆ ಆಗುತ್ತೆ, ಮರಿಗಳು ಯಾವ ಥರ ಇದೆ ಹೋಗಿ ನೋಡ್ಕೊಂಡು ಬರ್ರಿ ಅಂದಮೇಲೆ, ಸೊ ನಾನೇ ಸ್ವತಃ ಖುದ್ದಾಗಿ ಈ ಫಾರಮ್ಗೆ ಸುಮಾರು ಒಂದು 10ರಿಂದ 12 ದಿನಗಳಿಂದ ಸ್ವತಃ ನಾನೇ ಹೋಗಿ ಮರಿಗಳನ್ನ ನೋಡಿಕೊಂಡು ಭೇಟಿ ಕೊಟ್ಟು ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಬಂದಿದ್ದೆ. ಸೊ ಫೈನಲಿ ಈ ಮರಿಗಳನ್ನ ನಾನು ಮುಗಿಸ್ಕೊಂಡು ಹೋದ ಶುಕ್ರವಾರ ಅಂದರೆ ನಿನ್ನೆಗೆ 8 ದಿನದಲ್ಲಿ ಈ ಮರಿಗಳನ್ನ ಕಳಿಸ್ಕೊಡೋದು ಒಂದು ಮಾತಾಗಿತ್ತು. ಬಟ್ ಹಣದ ಒಂದು ಕೊರತೆ ಹಣನೂ ಈಗ ನಾನು ಆ್ಯಕ್ಚುಲಿ ಎಲೆಕ್ಷನ್ ಟೈಮಲ್ಲಿ ಈಗ ಅಷ್ಟು ದೊಡ್ಡ ಮೊತ್ತವನ್ನು ಈಗ ಕೈಯಲ್ಲಿ ಕೊಡೋದಕ್ಕೆ ಅಥವಾ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು ತುಂಬ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಮಗೆ. ಹಾಗಾಗಿ ಹೋದ ವಾರನೇ ಮರಿಗಳನ್ನ ಕಳಿಸ್ಕೊಡ್ಬೇಕಿತ್ತು. ಬಟ್ ಈ ಥರ ದುಡ್ಡಿನ ಕೊರತೆಯಿಂದಾಗಿ ದುಡ್ಡನ್ನು ನಾನು ಟ್ರಾನ್ಸ್ಫರ್ ಮಾಡೋಕ್ಕಾಗಿರಲಿಲ್ಲ. ಆ ಕಾರಣಕ್ಕೆ ಒಂದು 4-5 ದಿನ ಮರಿಗಳನ್ನ ಅಲ್ಲೇ ಬಿಟ್ಟು ಅವರಿಗೆ ಲಕ್ಷ ಹಣಗಳನ್ನ ಕೊಟ್ಟು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಫೈನಲಿ ನಿನ್ನೆ ದಿನ ಈ ಮರಿಗಳನ್ನ ಲೋಡ್ ಮಾಡಿ ಆಗಿದೆ. ಸೊ ಈ ಮರಿಗಳು ಈಗಾಗಲೇ ನಮ್ಮ ಸರ್ ಫಾರ್ಮನ್ನ ತಲುಪಿದೆ. ಬಟ್ ಮರಿಗಳನ್ನ ತಲುಪಿಸಿದ ಮೇಲೆ ನಾನು ಕೂಡ ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ. ಯಾಕಂದರೆ ಸೊ ನಿನ್ನೆ ದಿನ ಮರಿಗಳನ್ನ ಲೋಡ್ ಮಾಡಿ ಲೇಟಾಗಿ ಮನೆಗೆ ಬಂದೆ. ಬಟ್ ಬಂದು ಒಂದು 9 ಗಂಟೆ ಮಲ್ಕೊಂಡು ಎದ್ದು ಬೆಳಗ್ಗೆ 4 ಗಂಟೆಗೆ ಮತ್ತೆ ಅಮ್ಮಿನಗಡ ಸಂತೆಗೆ ಹೋದವನು ಈಗ ಬಂದು ವಿಡಿಯೋನ ನಿಮ್ಗೆ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇನ್ನೂ ತನಕ ಅವ್ರ ಜೊತೆ ಮಾತಾಡಿಲ್ಲ. ಬಟ್ ಮಾತಾಡಬೇಕು, ಮರಿಗಳು ಏನಾಗಿದೆ, ಮರಿಗಳು ಏನಾದರೂ ಸುಸ್ತಾಗಿ ಬಂದಿದ್ದೇನೋ ಹೇಗೆ ಕೇಳ್ಕೋಬೇಕು. ಬಟ್ ಈ ಮರಿಗಳನ್ನ ಅವರಿಗೆ ಅಂತ ಮರಿಗಳನ್ನ ಕಳಿಸ್ಕೊಡ್ಬೇಕಂತ ಹೋಗಿ ವ್ಯವಹಾರ ಮಾಡಿಕೊಂಡೆ. ಬಟ್ ಅವರು ಸಂಚಕಾರ ಅಂದರೆ ಇಸ್ಸಾರ ಅಂತ ಕರಿತಾರೆ ಕೆಲವು ಕಡೆ, ಅದನ್ನು ಅವರು ಕೊಡೋದಕ್ಕೆ ಸ್ವಲ್ಪ ದಿನ ಅವರು ವಿಳಂಬ ಮಾಡಿದೆ. ಅಂದರೆ ನಾನು ಅವ್ರು ಕೇಳಿದ ತಕ್ಷಣ ಈ ಮರಿಗಳನ್ನ ನಾನು ಖರೀದಿ ಮಾಡಿದ್ದೆ. ಬಟ್ ಅವ್ರಿಗೆ ಇಷ್ಟೋ ಅಂದರೆ ಮರಿ ಮಾಲಕರಿಗೆ, ಸೊ ಪರವಾಗಿಲ್ಲ ಬ್ರದರ್, ನೀನು ಮರಿಗಳನ್ನ ತಗೊಂಡೆ, ನಿನ್ನ ಮೇಲೆ ವಿಶ್ವಾಸ ಇದೆ, ಸೊ ಇಷ್ಟೋ ನಮಗೆ ಅಮೌಂಟನ್ನು ಕೊಡು, ಅಂದರೆ ಇಸ್ಸಾರ ಅಂದರೆ ಸಂಚಕಾರ ಕೊಡು ಅಂತ ಹೇಳಿದರು. ಬಟ್ ನಮ್ಮ ಸರ್ಗೆ ನಾನು ಫೋನ್ ಮಾಡಿ, ಸರ್ ಮರಿಗಳನ್ನ ಒಂದು ಲೆಕ್ಕಕ್ಕೆ ಮುಗಿಸ್ಕೊಂಡಿದ್ದೀನಿ, ಈ ಥರ ಲೆಕ್ಕ ಅಂದರೆ ಒಂದು ಲೆಕ್ಕ ಇತ್ತು. ಬಟ್ ಆ ಲೆಕ್ಕನ ಈ ವಿಡಿಯೋದಲ್ಲಿ ಹೇಳಲ್ಲ, ಮುಂದಿನ ಭಾಗದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸಾಧ್ಯವಾದರೆ. ಈಗ ಲಾಂಗ್ ಟೈಮ್ ವಿಡಿಯೋ, ಬಟ್ ಹೇಳೋಕ್ಕಾಗಂಗಿಲ್ಲ. ಸೊ ಹಾಗಾಗಿ ಸರ್ ಇಷ್ಟಕ್ಕೆ ಮರಿಗಳನ್ನ ಮುಗಿಸ್ಕೊಂಡಿದ್ದೀನಿ, ಬಟ್ ಅಡ್ವಾನ್ಸ್ ಕೊಡಿ ಅಂತ ಫೋನ್ ಮಾಡಿದೆ.
ಹೋದ ಶುಕ್ರವಾರ ಫೋನ್ ಮಾಡಿದ ಮೇಲೆ ಅವ್ರು ನನಗೆ ಅಡ್ವಾನ್ಸನ್ನು ಕೊಡೋದಕ್ಕೆ ಸ್ವಲ್ಪ ಲೇಟ್ ಮಾಡಿದರು. ಹಾಗಾಗಿ ಈ ಮರಿಗಳನ್ನ ಆಲ್ಮೋಸ್ಟ್ ಬೇರೆದವರು ಬಂದು ಕೇಳುತ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಬಂತು ನನಗೆ. ನನ್ನ ಫ್ರೆಂಡು ಫೋನ್ ಮಾಡಿ ನಾನು ಇನ್ನು ತಗೋ ಬೇಗ ಎಲ್ಲ ಮರಿಗಳನ್ನ ಕೊಡ್ತಿದ್ದೆ ಅಂತ ಫೋನ್ ಮಾಡಿದ ಮೇಲೆ ನನ್ನ ಅಕೌಂಟಿಂದ ಅವರಿಗೆ ನಾನು ಅಡ್ವಾನ್ಸ್ ಆಗಿ ಕೊಟ್ಟಿದ್ದೆ. ಬಟ್ ಕೊಟ್ಟಾದ್ಮೇಲೆ ಅಂದರೆ ಈ ಮರಿಗಳನ್ನ ನಾನೇ ತಗೊಳ್ಳೋ ಒಂದು ಲೆಕ್ಕಕ್ಕೆ ಬಂದಿದ್ದೆ. ಬಟ್ ಆಮೇಲೆ ನಾನೇ ದುಡ್ಡನ್ನು ಅಡ್ವಾನ್ಸ್ ಕೊಟ್ಟಾದ್ಮೇಲೆ ನಮ್ಮ ಸರ್ ಫೋನ್ ಮಾಡಿ ಪರವಾಗಿಲ್ಲ ಈ ದುಡ್ಡನ್ನು ತಗೋರಿ, ಅವ್ರಿಗೆ ಮರಿಗಳನ್ನ ತಲುಪಿಸಿದ ಮೇಲೆ ನಾನು ಕೊಟ್ಟಂಥ ಅಮೌಂಟನ್ನು ನಾನು ಹಿಂಪಡೆದು, ಅಂದರೆ ನಾನು ಕೊಟ್ಟಂಥ ಒಂದು ಸಂಚಕಾರವನ್ನು ವಾಪಸ್ ತೊಗೊಂಡು ಈ ಮರಿಗಳಿಗೆ ನಮ್ಮ ಸರ್ ಏನು ಸಂಚಕಾರ ಕೊಟ್ಟಿರಲಿಲ್ಲ ಅದನ್ನು ಅವ್ರಿಗೆ ಕೊಟ್ಟು, ಸೊ ನಾನೇನು ಇಲ್ಲದೇ ಇರೋ ಥರ ಅವರಿಗೆ ವ್ಯವಹಾರ ಮಾಡಿಕೊಟ್ಟೆ. ಬಟ್ ಮರಿಗಳು ತುಂಬಾ ಜೋರಾಗಿರುವಂಥ ಮರಿಗಳು. ಈ ಜೋರಾಗಿರೋ ಮರಿಗಳ ವಿಡಿಯೋ ನಾಳೆ ಬರುತ್ತೆ, ಸೊ ಅಥವಾ ನಾಡಿದ್ದು ಬರುತ್ತೆ. ನಾನು ಮಿಸ್ ಮಾಡಿದರೆ ಸೊ ಕಂಪ್ಲೀಟಾಗಿ ನೋಡಿ. ಲೋಡಿಂಗ್ ಒಂದು ವಿಡಿಯೋ ಇದೆ, ಬಟ್ ಮತ್ತೆ ಮರಿಗಳನ್ನ ಬೆಂಗಳೂರು ಗಾಡಿ ಹಾಕೋ ಒಂದು ವಿಡಿಯೋನ ಕೂಡ ಮಾಡಿದೆ. ಸೊ ಎಲ್ಲರೂ ಕೂಡ ಅವತ್ತಿನ ನಾಳೆ ಹಾಕುವಂಥ ವಿಡಿಯೋ ಕೂಡ ನೋಡ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನಿಸಿದೆ, ಸೊ ಯಾವ ಥರ ಇದೆ ಮರಿಗಳಂತ ಕೂಡ ನೀವು ಕೂಡ ಕಾಮೆಂಟ್ ಮಾಡ್ಬೋದು. ತುಂಬ ಚೆನ್ನಾಗಿರೋ ಮರಿಗಳನ್ನ ನಮ್ಮ ಸರಿಗೆ ಕಳಿಸ್ಕೊಟ್ಟಿದ್ದೇನೆ, ಒಂದು ಹೆಮ್ಮೆ ಕೂಡ ಇದೆ. ಸೊ ಆಲ್ಮೋಸ್ಟ್ ಚೆನ್ನಾಗಿರೋ ಮರಿಗಳು, ಒಂದು 50 kg ಪ್ಲಸ್ ಇರುವಂಥ ಮರಿಗಳು, ಎರಡಲ್ಲ ಮರಿಗಳು ಕಳಿಸ್ಕೊಟ್ಟಿದ್ದು ತುಂಬ ಹೆಮ್ಮೆ ಆಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.